ಹೊಟ್ಟೆಗೆ ಏನು ಅನ್ನ ತಿಂತಾರೋ ಮತ್ತೇನು ತಿಂತಾರೋ ಗೊತ್ತಿಲ್ಲ ಸರ್. ಅವ್ರ ಮಾತು ಕೇಳಿ ನನಗೆ ಏಸಿಗೆ ಆಯ್ತು ಸರ್. ಅವ್ರಿಗೆ ಅಂತಿಂತ ಶಿಕ್ಷೆ ಆಗಬಾರ್ದು. ಅವ್ರಿಗೂ ಜೀವನ ಪರ್ಯಂತ ಜೈಲಲ್ಲೇ ಕೊಳಿಬೇಕು ಅಂತ ಶಿಕ್ಷೆ ಆಗಬೇಕು. ಆ ಭಯಕ್ಕೇನೆ ಅವರು ದೇಶ ಬಿಟ್ಟು ಓಡೋಗಿರೋದು. ನಮ್ಮ ಮಲೆಮಹದೇಶ್ವರ ಬೆಟ್ಟದ ಜೂರಿಸ್ಡಿಕ್ಷನ್ ಒಂದು ಕೇಸ್ ಆಗಿತ್ತು. ಅಲ್ಲೊಂದು ಅನಾಥಾಲಯದ ಮೇಲೆ ನಾವು ರೇಡ್ ಮಾಡಿದ್ವಿ. ಅಲ್ಲಿ ಚೈಲ್ಡ್ ಟ್ರಾಫಿಕಿಂಗ್ ಮಾಡ್ತಿದ್ರಂತೆ. ಅಂಥದ್ದೇ ಕೇಸಿನ ಮಗು ಇರಬೇಕು ಇದು. ಸ್ವಂತ ಮಗು ಆಗಿದ್ರೆ ಈ ಮಗುಗೆ ಈ ಪರಿಸ್ಥಿತಿ ಬರ್ತಿತ್ತ ಸರ್? ದಯವಿಟ್ಟು ಇನ್ನೊಂದ್ಸಲ ಮಗು ವಿಚಾರದಲ್ಲಿ ಫೋನ್ ಮಾಡಬೇಡಿ ಅಂತ ಹೇಳಿದ್ರು ಸರ್. ಸರ್, ಯಾವ್ದಾದ್ರು ಅನಾಥಾಶ್ರಮ ಕಳಿಸಿ, ಇಲ್ಲಾಂದ್ರೆ ನಿಮಗೆ ಕರುಣೆ ಪರ್ಣೆ ಇದ್ರೆ ಆ ಮಗುನ ನೀವೇ ಕರ್ಕೊಂಡೋಗಿ ಸಾಕಿ ಅಂತ ಹೇಳಿಬಿಟ್ರು. ಹ್ಞೂ ಸರ್, ಈ ಮಗುನು ಚೈನ್ ಟ್ರಾಫಿಕ್ನಲ್ಲೇ ಸಿಕ್ಕಿರೋ ಮಗು ಅನ್ಸುತ್ತೆ. ಯಾರೋ ಮಾರಿದ್ದಾರೆ, ಅವರು ತಗೊಂಡಿದ್ದಾರೆ. ಈಗ ಮಗು ಬೇಡ ಅಂತ ಬಿಟ್ಟೋಗಿದ್ದಾರೆ ಸರ್. ಸರ್, ಈಗ ಮುಂದಕ್ಕೆ ಏನು ಮಾಡಬೇಕು? ಈ ಮಗುಗೊಂದು ವ್ಯವಸ್ಥೆ ಮಾಡಬೇಕಲ್ಲ ಸರ್? ಸರ್, ನೀವು ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿ ಹೊರಡಿ. ನಾವು ಮಗುನ ಸೇಫಾಗಿ ಅನಾಥಾಶ್ರಮಕ್ಕೆ ಸೇರಿಸ್ತೀವಿ. ಸರಿ ಸರ್. ಆನಂದ, ಏನು ಬಾಸ್, ತುಂಬ ವರ್ಷಗಳ ನಂತರ ನಮ್ಮ ನೆನಪು ಮಾಡ್ಕೊಂಡಿದ್ದೀರಾ? ಡೈಲಿ ನೆನಪು ಮಾಡ್ಕೊಳಕ್ಕೆ ನೀವೇನು ದೇವ್ರುಗಳೇನ್ರ? ತಂಪೊತ್ತಲ್ಲಿ ಏನಕ್ಕೆ ನೆನೆಸ್ಕೋಬೇಕು ನಿಮ್ಮನ್ನ? ಇಷ್ಟು ವರ್ಷ ಬುಡಕ್ಕೆ ಬೆಂಕಿ ಬಿದ್ದಿರಲಿಲ್ಲ, ಅದಕ್ಕೆ ನಿಮ್ಗಳು ನೆನಪಾಗಿರಲಿಲ್ಲ. ಆದರೆ ಈಗ ಆ ಟೈಮ್ ಬಂದಿದೆ, ಅದಕ್ಕೆ ನಿಮ್ಮನ್ನು ಕರೆಸಿದ್ದೀನಿ. ನಿಮ್ಮಿಂದ ನನಗೆ ಒಂದು ಕೆಲಸ ಆಗಬೇಕು. ಹೇಳಿ ಬಾಸ್, ನಮ್ಮಿಂದ ಏನಾಗಬೇಕು? ನಮ್ಮ ಅಣ್ಣ ಅದಕ್ಕೆ ಅನ್ನಿಸ್ಕೊಂಡವರು ಮನೆ ಬಿಟ್ಟು ತುಂಬ ವರ್ಷಗಳಾಯಿತು. ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಹೆಂಗಿದ್ದಾರೆ, ಒಂದು ಸುಳಿವೂ ಇಲ್ಲ. ಈಗ ನೀವುಗಳು ಅವರನ್ನ ಹುಡುಕ್ಬೇಕು, ಪತ್ತೆ ಹಚ್ಚಬೇಕು. ಅಂಡ್ ಆ ಕೆಲಸ ಆದಷ್ಟು ಬೇಗ ಆಗಬೇಕು. ಅವ್ರುಗಳು ಎಲ್ಲಿದ್ದಾರೆ ಅನ್ನೋದನ್ನ ನೀವುಗಳು ಪತ್ತೆ ಹಚ್ಚಿದ್ದೇ ಆದ್ರೆ ನಿಮ್ಮ ಲೈಫು ಒಂದು ಸಿಂಗಲ್ ಶಾಟ್ ಅಲ್ಲಿ ಕಂಪ್ಲೀಟ್ ಆಗಿ ಸೆಟ್ಲ್ ಆಗ್ಬಿಡುತ್ತೆ. ಅದಾಗಬೇಕು ಅಂದ್ರೆ ಅವರಿಬ್ರು ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ರು ನೀವು ಅವ್ರನ್ನ ಹುಡುಕ್ಬೇಕು. ನಿಮ್ಮ ಟ್ಯಾಲೆಂಟು, ನಿಮ್ಮ ಪವರ್ನ ಉಪಯೋಗಿಸ್ಕೊಳ್ಳೋದಕ್ಕೆ, ಶೋಕೇಸ್ ಮಾಡೋದಕ್ಕೆ ಒಳ್ಳೆ ಸ್ಟೇಜ್ ಸಿಕ್ಕಿದೆ. ಸದುಪಯೋಗ ಪಡಿಸ್ಕೊಂಡ್ರೆ ನಿಮಗೂ ಹೆಲ್ಪ್ ಆಗುತ್ತೆ, ಅದರಿಂದ ನನಗೂ ಹೆಲ್ಪ್ ಆಗುತ್ತೆ. ಓಕೆ ಬಾಸ್, ಆದಷ್ಟು ಬೇಗ ಅವನನ್ನು ಹುಡುಕ್ತೀವಿ. ಗುಡ್, ಬರ್ತೀವಿ ಬಾಸ್. ನನಗೊಂದು ಅರ್ಥ ಆಗ್ತಾ ಇಲ್ಲ. ಇಷ್ಟು ವರ್ಷ ಇಲ್ಲದೆ ಇರೋ ಆಸಕ್ತಿ, ಕಾಳಜಿ ಇವಾಗೇನಕ್ಕೆ? ಸಡನ್ ಆಗಿ ಏನಕ್ಕೆ ಬಂತದ್ದೆಲ್ಲ? ಇಷ್ಟು ವರ್ಷ ಅವ್ರು ಬದುಕಿದಾರೋ ಸತ್ತಿದಾರೋ ಅದ್ರ ಬಗ್ಗೆ ಏನು ಯೋಚನೆ ಮಾಡಲಿಲ್ಲ. ಬಟ್ ಆ ಒಂದು ಸಿಗ್ನೇಚರ್ಗೋಸ್ಕರ ಅವ್ರನ್ನ ಹುಡುಕ್ಸೋದಕ್ಕೆ ಶುರು ಮಾಡಿಬಿಟ್ರಲ್ಲ. ಏನು ಬೇಡ ಬಿಡಿ, ಅವ್ರು ಎಲ್ಲಿದ್ದಾರೋ ಅಲ್ಲೇ ಆರಾಮಾಗಿ ಹಾಯಾಗಿ ಇರಲಿ. ಇಷ್ಟು ವರ್ಷ ನಿಮ್ಮಿಂದ ಅವ್ರಿಗಾಗಿರೋ ನೋವು ಸಾಕು. ಇನ್ನು ಅವ್ರಿಗೆ ನೋವು ಕೊಡೋದಕ್ಕೆ ಹೋಗ್ಬೇಡಿ. ಇದೊಳ್ಳೆ ಕಥೆ ಆಯ್ತಲ್ಲ ಅಪೇಕ್ಷಾ. ಏನೋ ಇದನ್ನೆಲ್ಲ ನಾನು ನನ್ನ ಸ್ವಾರ್ಥಕ್ಕೋಸ್ಕರ ಅಥವಾ ನನ್ನ ಒಬ್ಬಂಗೋಸ್ಕರ ಮಾಡ್ತಾ ಇದ್ದೀನಿ ಅನ್ನೋ ಥರ ಮಾತಾಡ್ತಾ ಇದೀಯ. ನಾನು ಇದನ್ನೆಲ್ಲ ಮಾಡ್ತಾ ಇರೋದು ನಮ್ಗೆಲ್ರೂ ಒಳ್ಳೇದಕ್ಕೆ, ನಮ್ಗೆಲ್ರಿಗೋಸ್ಕರ. ನಮ್ಮ ಅಣ್ಣ ಏನು ಮಾಡಿಟ್ಟು ಹೋಗಿದ್ದಾನೆ ಗೊತ್ತಾ? ದೊಡ್ಡದಾಗಿ ಬರ್ಕೊಟ್ಬಿಟ್ಟು ಹೋದ್ನಲ್ಲ, ಅದನ್ನೆಲ್ಲ ನಾವು ಅನುಭವಿಸ್ಬೋದು ಅಷ್ಟೇನೆ. ಮಾರೋ ಯಾವುದೇ ಹಕ್ಕು ನಮಗಿಲ್ಲ. ಅದನ್ನ ಸರಿ ಮಾಡಕ್ಕೆ ಅಂತಾನೆ ನಾನು ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇರೋದು. ಇಷ್ಟು ಅರ್ಥ ಆಗ್ಲಿಲ್ಲ ಅಂದ್ರೆ ಹೇಗೆ? ಎಲ್ಲದನ್ನು ಬಿಡಿಸಿ ಬಿಡಿಸಿ ಹೇಳ್ಬೇಕಾ? ಇಲ್ಲ, ನೋಡೋಷ್ಟು ನೋಡಿ ಏನಾದರೂ ಅನ್ಕೊಳ್ಳಿ, ನನ್ನ ಪಡೆಗೆ ನಾನು ಕೆಲಸ ಮಾಡ್ಕೊಂಡಿರೋಣ ಅಂತ ಸುಮ್ಮನೆ ಆಗ್ಬಿಡ್ಬೇಕಾಗತ್ತೆ ಅಷ್ಟೇನೆ. ಯಾರು ಏನೇ ಅಂದ್ರೂ ನನ್ನ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ. ಅದನ್ನ ಅರ್ಥ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು. ಏನಪ್ಪ ಅರ್ಥ ಇದು? ನೀನ್ ಹೆಂಡ್ತಿಗೆ ಏನು ಅನ್ನಂಗಿಲ್ಲ, ಆಗ್ಲೇ ಮುಖ ಓದಿಸ್ಕೊಂಡು ಹೋಗ್ಬಿಟ್ಲು. ಸ್ವಲ್ಪ ಬುದ್ಧಿ ಹೇಳೋಳಿಗೆ, ಇರೋ ಸಿಚುವೇಶನ್ ಅರ್ಥ ಮಾಡಿಸು. ಎಲ್ರಿಗೂ ಸಮಜಾಯಿಷಿ ಕೊಡ್ಕೊಂಡು ಕೂತ್ಕೊಳಕ್ಕಾಗಲ್ಲ. ಇಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡ್ಲೇಬೇಕು. ನಿನಗೆ ಅರ್ಥ ಆಯ್ತು ಅನ್ಸುತ್ತೆ.